ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು. ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ದೀಪಾಗೆ ಸತ್ಯ ಗೊತ್ತಾಗಿದೆ. ಅಂದರೆ ಚಿರು ಅವರ ಅಣ್ಣ ಖಂಡಿತವಾಗ್ಲೂ ಸತ್ತಿಲ್ಲ. ಆದರೆ ಈ ಫೋಟೋದಲ್ಲಿ ಇಲ್ಲಿ ಮಚ್ಚೆ ಕಾಣಿಸ್ತಾ ಇದೆ. ಅಂದರೆ ಖಂಡಿತವಾಗ್ಲೂ ಚಿರು ಅವರ ಅಣ್ಣ ಬದುಕಿದ್ದಾರೆ ಅಂತಾಯಿತು. ಮೊದಲು ಈ ವಿಷಯನ ನಮ್ಮ ಮಾವನ ಹತ್ರ ಹೇಳಿಬಿಡ್ಲ ಅಂತ ದೀಪ ಯೋಚನೆ ಮಾಡ್ತಾ ಇರ್ತಾರೆ. ಬೇಡ ಬೇಡ, ಈಗಲೇ ಮಾವ ತುಂಬಾ ನೊಂದಿದ್ದಾರೆ, ಮತ್ತೆ ಹೋಗಿ ಈ ವಿಷಯನ ಅವ್ರ ಹತ್ರ ಹೇಳೋದು ಬೇಡವೇ ಬೇಡ, ನಾನೇ ಇದನ್ನು ನೋಡಿಬಿಟ್ಟು ಹಸ್ಬೆಂಡಿಗೆ ಹೇಳಬೇಕು ಅಂತ ದೀಪ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ವಿರಾಟ್ ಅಂತೂ ಇಲ್ಲಿ ಅರ್ಚನ ನೋಡಿಬಿಟ್ಟು, ಅರ್ಚನ ಅವರೇ, ನಿಜವಾಗ್ಲೂ ನಿಮ್ಮ ಬಾಳಲ್ಲಿ ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾರೆ. ಎಲ್ಲ ನನ್ನ ಹಣೆ ಬರ, ಏನು ಮಾಡೋಕ್ಕಾಗುತ್ತೆ ವಿರಾಟ್ ಅಂತ ಅರ್ಚನ ಹೇಳ್ತಾ ಇರ್ತಾರೆ. ಆಗ ಸಾನ್ವಿ ಪುಟ್ಟ ಬಂದ್ಬಿಟ್ಟು, ಅಯ್ಯೋ ಅಮ್ಮ, ಇನ್ನೂ ನೀವು ಇಲ್ಲೇ ಇದ್ದೀರಾ, ನನ್ನ ಜೊತೆ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಬನ್ನಿ ಅಂತ ಹೇಳ್ತಾರೆ. ಅದು ಪುಟ್ಟ, ನನಗೆ ಲೇಟ್ ಆಯಿತು, ನಾನು ಹೊರಡಬೇಕು ಅಂತ ಅರ್ಚನ ಹೇಳ್ತಾರೆ. ಆಗ ವಿರಾಟ್ ಅವರು, ನೋಡಿ ಅರ್ಚನಾ, ಅವಳೇನು ಅಷ್ಟೊಂದು ಪ್ರೀತಿಯಿಂದ ಕೇಳ್ಕೊತಾರೆ, ಅವ್ರ ಜೊತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೀವು ಅಂತ ಇಲ್ಲಿ ಹೇಳಿಬಿಟ್ಟು ವಿರಾಟ್ ಅಲ್ಲಿಂದ ಹೋಗ್ತಾರೆ. ಆಗ ಅರ್ಚನಾ, ಸರಿ ಪುಟ್ಟ ಬಾ ಅಂತ ಹೇಳಿ ಸಾನ್ವಿನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಚಿರು ಫ್ರೆಂಡು, ಚಿರು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳ್ತಾರೆ. ಏನಾಯಿತು ಅಂತ ಕೇಳಿದಾಗ, ನಿಮ್ಮ ಅತ್ತಿಗೆ ಸೌಂದರ್ಯ ಅವ್ರ ಊರಿಗೆ ನಾನು ಹೋಗಿದ್ದೆ, ನನಗೊಂದು ಅಲ್ಲಿ ಒಂದು ಪ್ರೂಫ್ ಸಿಕ್ಕಿದೆ, ಒಂದು ಸಾಕ್ಷಿ ಸಿಕ್ಕಿದೆ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದೆಯಾ ಅಂತ ಚಿರು ಕೇಳ್ತಾರೆ. ಹೌದು ಕಣೋ, ಇಲ್ಲಿ ನೋಡು, ಇದನ್ನು ನೋಡು ಅಂತ ಹೇಳಿ ಕೊಡ್ತಾರೆ. ಅದನ್ನು ನೋಡಿ ಇಲ್ಲಿ ಚಿರು ಶಾಕ್ ಆಗ್ತಾರೆ. ಇದೇನಿದು ಅಂತ ಒಂದು ನಿಮಿಷ ದಂಗಾಗ್ತಾರೆ ಚಿರು. ಅಂದರೆ ನಮ್ಮ ಅಪ್ಪನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು ಸರ್ವಮಂಗಳ, ಅಂದರೆ ಈ ಫೋಟೋ ಅರ್ಧ ಸುಟ್ಟು ಹೋಗಿದೆ, ಇದು ಏನಿದು ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಚಿರು ಹೇಳ್ತಾರೆ. ಚಿರು, ನನಗೊಂದು ಅನುಮಾನ ಬರ್ತಾ ಇದೆ, ಈ ಸರ್ವಮಂಗಳ ಬೇರೆ ಯಾರೂ ಅಲ್ಲ, ನಿಮ್ಮ ಅತ್ತಿಗೆನೇ ಸರ್ವಮಂಗಳ ಅಂತ ನನಗೆ ಅನುಮಾನ ಬರ್ತಾ ಇದೆ ಅಂತ ಚಿರು ಫ್ರೆಂಡ್ ಹೇಳ್ತಾ ಇರ್ತಾರೆ. ಅಂದರೆ ನೀನು ಹೇಳ್ತಾ ಇರೋದು ಸರ್ವಮಂಗಳನೇ ನಮ್ಮ ಅತ್ತಿಗೆ ಆಗಿರ್ಬೋದಾ? ಅಂದರೆ ಇಷ್ಟೆಲ್ಲ ಕೈವಾಡ ಇದೆಲ್ಲ ನಮ್ಮ ಅತ್ತಿಗೆದ ಅಂತ ಇಲ್ಲಿ ಚಿರು ಹೇಳ್ತಾರೆ. ಇರ್ಬೋದು ಚಿರು, ನನಗೂ ಕೂಡ ನಿಮ್ಮ ಅತ್ತಿಗೆ ಮೇಲೆ ತುಂಬಾ ಅನುಮಾನ ಬರ್ತಾ ಇದೆ, ಇಷ್ಟಕ್ಕೆಲ್ಲ ಕಾರಣ ಅವರೇ ಅಂತ ನನಗೂ ಕೂಡ ಮನಸ್ಸು ಹೇಳ್ತಾ ಇದೆ. ಈ ಸರ್ವಮಂಗಳ ಬೇರೆ ಯಾರೂ ಅಲ್ಲ, ಸೌಂದರ್ಯ ಮೇಡಮ್ಮೆ, ಅಂದರೆ ನಿಮ್ಮ ಅತ್ತಿಗೆನೆ ಅಂತ ಚಿರು ಫ್ರೆಂಡ್ ಹೇಳ್ತಾರೆ. ಆಗ ಚಿರುಗೆ ತುಂಬಾ ಶಾಕ್ ಆಗುತ್ತೆ. ಅಂದರೆ ಇಷ್ಟು ದಿನ ಸರ್ವಮಂಗಳ ಥರ ಅಲ್ಲಿ ಮಾಡಿ ಈಗ ನಮ್ಮ ಮೇಲೆ ಈ ರೀತಿ ಸೇಡ್ ತೋರಿಸ್ಕೊತಾ ಇದ್ದಾರ ಅತ್ತಿಗೆ, ಇದು ನಿಜನಾ ಅಂತ ಇಲ್ಲಿ ಚಿರು ಫೋಟೋನ ಹಿಡ್ಕೊಂಡು ನೋಡ್ತಾ ಯೋಚನೆ ಮಾಡ್ತಾ ಇರ್ತಾರೆ. ನಿನಗೆ ಮೊದಲಿಂದ ಹೇಳ್ತಾ ಇದ್ದೆ ನಾನು, ಆದರೆ ನೀನು ನಿನ್ನ ಅತ್ತಿಗೆನ ಬಿಟ್ಕೊಡ್ತಾ ಇರಲಿಲ್ಲ, ಅವರನ್ನು ತುಂಬ ನಂಬಿದ್ಯಾ ನೋಡು, ಇವಾಗಾದರೂ ಯೋಚನೆ ಮಾಡು, ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು, ಆವಾಗ ನಿನಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅಂತ ಚಿರು ಫ್ರೆಂಡ್ ಹೇಳ್ತಾರೆ. ಆಗ ಚಿರು ಅವರು, ನನಗೆ ಗೊತ್ತು ಕಣೋ, ಯಾಕಂದರೆ ಅತ್ತಿಗೆ ತುಂಬಾ ಬದಲಾಗಿದ್ದಾರೆ, ಇತ್ತೀಚೆಗೆ ಅವ್ರ ವರ್ತನೆನೇ ವಿಚಿತ್ರವಾಗಿದೆ, ಏನೇನೋ ಮಾಡ್ತಾ ಇರ್ತಾರೆ. ಅಂದರೆ ಮನೇಲಿ ಮಗು ಆಗೋದು ಅವ್ರಿಗೆ ಇಷ್ಟ ಇರಲಿಲ್ಲ, ದಿಶಾ ಜೊತೆ ಖುಷಿಯಾಗಿರೋದು ಅವ್ರಿಗೆ ಇಷ್ಟ ಇಲ್ಲ, ಏನೋ ಮಾಡ್ತಾ ಇದ್ದಾರೆ ಅನ್ನೋದು ನನಗೂ ಕೂಡ ಅನುಮಾನ ಬರ್ತಾ ಇದೆ. ನನ್ನ ನೋಡಿದಾಗೆಲ್ಲ ವಿಚಿತ್ರವಾಗಿ ಬೇರೆ ಬೇರೆ ಮಾತಾಡ್ತಾರೆ. ಇಲ್ಲ, ನೀನು ಹೇಳ್ದ ಹಾಗೆ ಇದು ಸರ್ವಮಂಗಳ ಅತ್ತಿಗೆನೇ ಆಗಿದ್ದಿದ್ರೆ ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಮಾತ್ರ ಸುಮ್ಮನೆ ಬಿಡಲ್ಲ, ಅದಕ್ಕೆ ಮೇಲೆ ಒಂದು ಕಣ್ಣು ಇಡ್ತೀನಿ, ಇದೆಲ್ಲ ಅವರೇ ಅಂತ ಗೊತ್ತಾಗಬೇಕು ನನಗೆ, ಆಮೇಲೆ ಇದೆ ಅವರಿಗೆ ಮಾರಿ ಹಬ್ಬ ಅಂತ ಇಲ್ಲಿ ಚಿರು ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ದೀಪಾಗೆ ಚಿರು ಅಣ್ಣ ಗುರು ಬದುಕಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹಾಗಾದರೆ ಗುರು ಭಾವ ಬದುಕಿದ್ದಾರೆ, ಅವರು ಎಲ್ಲಿದ್ದಾರೆ, ಅವ್ರನ್ನ ಹುಡುಕ್ಲೇಬೇಕು ಅಂತ ಹೇಳಿ ಇಲ್ಲಿ ದೀಪ ಅಂತೂ ಗುರುನ ಹುಡುಕೋಕೆ ಸಜ್ಜಾಗಿದ್ದಾರೆ. ಆದಷ್ಟು ಬೇಗ ಗುರು ಅವ್ರು ಸಿಗಬೇಕು, ಸತ್ಯ ಬಯಲಾಗಬೇಕು, ಸೌಂದರ್ಯ ಮುಖವಾಡ ಕಳಿಸುತ್ತೆ, ಗುರು ಅವರು ನಿಜವಾಗ್ಲೂ ನನಗೆ ಸಿಕ್ಬಿಟ್ರೆ ಸೌಂದರ್ಯ ನಿನ್ನ ಮಟ್ಟ ಹಾಸನ ಮುರಿತೀನಿ ಅಂತ ಹೇಳಿ ದೀಪ ಅಂದ್ಕೊಂಡಿರ್ತಾರೆ. ಆದರೆ ಇಲ್ಲಿ ಜೈರಾಮ್ ದೀಪ ತಂದೆ ಮನೆಯಲ್ಲೇ ಗುರು ಇಲ್ಲಿ ಇದ್ದಾರೆ, ಅದು ಮಾತ್ರ ದೀಪಗೆ ಗೊತ್ತೇ ಇರಲ್ಲ. ಈ ಕಡೆ ಜೈರಾಮು ಕೂಡ ಹೇಳಿರಲಿಲ್ಲ. ಹಾಗೆ ಒಂದು ವೇಳೆ ಈ ಕಡೆ ದೀಪ ಅಂತೂ ಎಲ್ಲ ಕಡೆ ಸುತ್ತಾಡ್ತಾ ಇರ್ತಾರೆ, ಅದು ಕೂಡ ಗೊತ್ತಾಗುತ್ತಾ ಗುರು ಇಲ್ಲಿ ತನ್ನ ಮನೆಯಲ್ಲೇ ಜೀವಂತವಾಗಿರೋ ಸತ್ಯನೂ ಕೂಡ ಇಲ್ಲಿ ದೀಪ ಕಂಡುಹಿಡಿತಾರ. ಈ ಕಡೆ ಚಿರು ಅಂತೂ ಸರ್ವಮಂಗಳನೇ ಇಲ್ಲಿ ಸೌಂದರ್ಯ ಅನ್ನೋದು ಹುಡುಕಾಟ ಶುರು ಮಾಡಿದ್ದಾರೆ. ಇನ್ನು ಸೌಂದರ್ಯ ಮುಖವಾಡ ಇಷ್ಟು ದಿನ ಬಚ್ಚಿಟ್ಕೊಂಡಿದ್ದಾರೆ, ಚಿರು ಮುಂದೆ ನಾಟಕ ಮಾಡ್ತಾಯಿದ್ರು, ಆದರೆ ಈಗ ಚಿರು ಮುಂದೆ ಸಿಕ್ಕಾಕೊಂಡಿದ್ದಾರೆ. ಸರ್ವಮಂಗಳನೇ ಸೌಂದರ್ಯ ಅನ್ನೋದು ಇಲ್ಲಿ ಚಿರುಗೆ 99% ಗೊತ್ತಾಗಿದೆ. ಹಾಗೆ ಈ ಕಡೆ ಪುಟ್ಟ ಅಂತೂ, ಅಮ್ಮ ಏನಿದು ನಿಮ್ಮ ಕೊರಳಲ್ಲಿ ಮಾಂಗಲ್ಯ ಸರನೇ ಇಲ್ಲ, ಎಲ್ಲಿ ಹೋಯ್ತು ಅಂತ ಕೇಳ್ತಾ ಇರ್ತಾರೆ. ಆಗ ಅರ್ಚನೆಗೆ ಏನು ಹೇಳಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇರಲ್ಲ. ಆಗ ಒಂದು ನಿಮಿಷ ಇರಿ ಅಂತ ಹೇಳಿ ಸಾನ್ವಿ ಹೋಗ್ಬಿಟ್ಟು ತನ್ನ ತಾಯಿಯ ಮಾಂಗಲ್ಯ ಸರನ ತೊಗೊಂಡು ಬರ್ತಾರೆ. ಅಪ್ಪ ಈಗಲೇ ಈ ಮಾಂಗಲ್ಯ ಸರನ ಅಮ್ಮನ ಕೊರಳಿ ಕಟ್ಟಿ ಅಂತ ಹೇಳ್ತಾರೆ. ಆಗ ಪುಟ್ಟ ಏನು ಮಾತಾಡ್ತಾ ಇದೆಯಾ ಅಂತ ವಿರಾಟ್ ಹೇಳ್ತಾರೆ. ತಗೋ ಅಪ್ಪ
ಕಟ್ಟು ಮೊದಲು ಅಂತ ಹೇಳ್ತಾರೆ. ಆಗ ಮಾಂಗಲ್ಯ ಸರ ಇಟ್ಕೊಂಡು ಇಲ್ಲಿ ಅರ್ಚನನೇ ನೋಡ್ತಾ ಇರ್ತಾರೆ ವಿರಾಟ್. ನೋಡಿ ಅರ್ಚನ ಅವರೇ, ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನೀವು ಹ್ಞೂ ಅಂದರೆ ನಾನು ಖಂಡಿತವಾಗ್ಲೂ ಈ ತಾಳಿನ ನಿಮ್ಮ ಕೊರಳಿಗೆ ಕಟ್ತೀನಿ ಅಂತ ಇಲ್ಲಿ ವಿರಾಟ್ ಹೇಳ್ತಾರೆ. ಆಗ ಅರ್ಚನಾ ಯೋಚನೆ ಮಾಡ್ತಾ ಇಲ್ಲಿ ಸಾನ್ವಿನ ನೋಡ್ತಾರೆ. ಆಗ ಸಣ್ಣಗೆ ಸ್ಮೈಲ್ ಕೊಡ್ತಾರೆ, ತನಗೆ ಒಪ್ಪಿಗೆ ಇದೆ ಥರ ಅನ್ನೋಷ್ಟು. ಆಗ ವಿರಾಟ್ಗೆ ತುಂಬಾ ಖುಷಿ ಆಗುತ್ತೆ. ಆಗ ವಿರಾಟ್ ತನ್ನ ಹೆಂಡತಿಯ ಮಾಂಗಲ್ಯ ಸರನ ಅರ್ಚನಾ ಕೊರಳಿಗೆ ಹಾಕ್ತಾರೆ. ಆಗ ಅರ್ಚನಾ ತುಂಬ ಖುಷಿ ಪಡ್ತಾರೆ. ವಿರಾಟ್ ಅಂತ ಒಳ್ಳೆ ಗಂಡನ ಪಡೆಯೋಕ್ಕೆ ಇಲ್ಲಿ ಅರ್ಚನನು ಕೂಡ ಪುಣ್ಯ ಮಾಡಿರ್ತಾರೆ. ಆಗ ಓಡ್ ಬಂದ್ಬಿಟ್ಟು ಸಾನ್ವಿ, ಅರ್ಚನಾ ಮತ್ತು ಈ ಕಡೆ ವಿರಾಟ್ ಇಬ್ಬರೂ ಕೂಡ ಗಟ್ಟಿಯಾಗಿ ತಪ್ಕೊತಾರೆ. ಆಗ ವಿರಾಟ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಇನ್ಮೇಲೆ ಅರ್ಚನಾ ಅವರು ನನ್ನ ಜೊತೆನೇ ಇರ್ತಾರೆ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ. ಅದೇ ರೀತಿ ಈ ಕಡೆ ಇಲ್ಲಿ ದೀಪ ಪ್ಲ್ಯಾನು ಕೂಡ ಸಕ್ಸಸ್ ಆಗಿದೆ. ಇಲ್ಲಿ ಜೈರಾಮ್ ಮನೆಯಲ್ಲಿ ಗುರು ಇರೋದು ಇಲ್ಲಿ ದೀಪಾಗೆ ಗೊತ್ತಾಗಿ ಹೋಗುತ್ತಾ. ಗುರುನ ಕರ್ಕೊಂಡು ಬಂದು ಸೌಂದರ್ಯ ಮುಂದೆ ನಿಲ್ಸೋಕ್ಕೆ ಸಜ್ಜಾಗಿದ್ದಾರೆ ದೀಪ ಪ್ಲ್ಯಾನ್ ಸಕ್ಸಸ್ ಆಗಿ ಹೋಗುತ್ತಾ. ಹಾಗೆ ಈ ಕಡೆ ಇಲ್ಲಿ ಚಿರುಗೆ ಸೌಂದರ್ಯ ಮುಖವಾಡ ಕಳಚಿ ಬಿದ್ದಿದೆ. ಈಗ ಚಿರುಗೆ ಸರ್ವಮಂಗಳನೇ ಇಲ್ಲಿ ಸೌಂದರ್ಯ ಅನ್ನೋದು ಕೂಡ ಗೊತ್ತಾಗಿದೆ. ಮುಂದೆ ಏನಾಗುತ್ತೆ, ಇನ್ನು ಸೌಂದರ್ಯ ತಪ್ಪಿಸ್ಕೊಳ್ಳಲು ಸಾಧ್ಯನೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.